ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ಘಟಕವು ಪ್ರತಿಭಟಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಶಾಸಕರುಗಳಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ವೈಎಚ್ ಹುಚ್ಚಯ್ಯ, ಅಂಜನಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಭ್ರಷ್ಟ ಕಾಂಗ್ರೆಸ್ ಆಡಳಿತ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗುತ್ತಾ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನ ಮುಖಂಡರು ಛೇಡಿಸಿದ್ರು. ಆನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ. ಗ್ರಾಮಾಂತರದಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕಾಮಗಾರಿಗಳ ಕುರಿತಾಗಿ ಭ್ರಷ್ಟಾಚಾರ ನಡೆಯುತ್ತಿದ್ದು, ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಶಾಸಕ ಸುರೇಶ್ ಗೌಡರಿಗೆ ತಿಳಿಸಿದೆ. ಆದರೆ ಅವರು ನನ್ನ ಮೇಲೆ ಆರೋಪ ಮಾಡಿದ್ದು ಇದು ಸರಿಯಾದ ಕ್ರಮ ಅಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಟೆಂಡರ್ ಕರೆಯುವ ಪ್ರಕ್ರಿಯೆಯಲ್ಲಿ ನಾನು ಮೂಗು ತೋರಿಸುತ್ತಿರುವೆ ಹೇಗೆಂದು ಆಪಾದಿಸಿರುವ ಮಾಜಿ ಶಾಸಕ ಡಿಸಿ ಗೌರಿಶಂಕರ್, ತಮ್ಮ ಬಳಿ ಇರುವ ಎಲ್ಲಾ ದಾಖಲೆಗಳ ಸಮೇತ ನಾನು ಸೇರಿದಂತೆ ತಮ್ಮದೇ ಸರ್ಕಾರದ ಎಲ್ಲ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲು ಏಕೆ ವಿಳಂಬ ಮಾಡುತ್ತಿದ್ದಾರೆ ಎಂದು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪ್ರಶ್ನಿಸಿದ್ದಾರೆ. ಗ್ರಾಮಾಂತರ ಸುರೇಶ್ ಗೌಡರ ಆರೋಪಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ತಿರುಗೇಟು ನೀಡಿದ ಮಾಜಿ ಶಾಸಕ ಗೌರಿಶಂಕರ್, ಗ್ರಾಮಾಂತರದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಅಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದು, ಇದರ ಬಗ್ಗೆ ಗಮನ ಹರಿಸಬೇಕು. ಅದರ ಬದಲು ನನ್ನ ಮೇಲೆಯೂ ಗೂಬೆ ಕೂರಿಸುವ ಕೆಲಸ ಮಾಡಬಾರದು ಅಂತ ಎಚ್ಚರಿಕೆ ನೀಡಿದ್ರು. ಇದೊಂದೇ ಅಲ್ಲ, ಇನ್ನು ಹೇಳ್ತೀವಿ ನಾವು ಒಂದೊಂದು ತೆಗಿತೀವ ನಾವು, ಪ್ರತಿಯೊಂದು ತೆಗೆದು ಭ್ರಷ್ಟಾಚಾರ ಪ್ರತಿಯೊಂದು ಕೂಡ ಬಯಲಿಗೆ ಅಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ನಾವು. ಚಾಲೆಂಜ್ ಆಗ್ತೀನಿ, ಬೇಕಾದ್ರೆ ಅವರು ಒಪ್ಕೊಳ್ಳಿ, ತನಿಖೆಗೆ ಆಗ್ರಹ ಪಡಿಸ್ಲಿ, ಲೋಕಾಯುಕ್ತಕ್ಕೆ ಕೊಡ್ಲಿ, ಅವ್ರದೇ ಸರ್ಕಾರ ಐತೆ, ಅವ್ರದೇ ಸಚಿವರು ಇದ್ದಾರೆ, ನಾನು ಅವನಿಂದ ಹೇಳ್ಸ್ಕೊಳ್ಳೋ ಅವಶ್ಯಕತೆ. ತನಿಖೆ ಕೊಡಿಸ್ಬೇಕು, ಯಾರಿಗೆ ಲೋಕಾಯುಕ್ತಕ್ಕೆ ಕೊಡ್ಬೇಕಾ ಅಥವಾ ರಾಜ್ಯಪಾಲರು ಕೊಡ್ಬೇಕಾ, ಮುಖ್ಯಮಂತ್ರಿಗಳು ಕೊಡ್ಬೇಕಾ, ಕಲ್ಸೆಟ್ ಮಂತ್ರಿ ಕೊಡ್ಬೇಕಾ, ಅದು ನನಗೂ ಕೂಡ ವಿವೇಚನೆ ಐತೆ ಯಾರಿಗೆ ಕೊಡಬೇಕು ಅನ್ನೋದನ್ನ ನನ್ಗೆ ಗೊತ್ತಿದೆ. ಈಗಾಗಲೇ ಎಲ್ಲರಿಗೂ ರೆಡಿ ಮಾಡಿದ್ದೇವೆ, ಯಾರ್ಯಾರಿಗೆ ಯಾವ ರೀತಿ ಕಂಪ್ಲೇಂಟ್ ಕೊಡಬೇಕು ಅಂತ ಕೂಡ ಈಗಾಗಲೇ ತಯಾರಾಗಿದೆ. ತನಿಖೆ ಮಾಡಬೇಕು ಅಂತ ಹೇಳಿದ್ದೇವೆ. ಈಗ ನಾವು ಕುಂಬಳಕಾಯಿ ಕಳ್ಳ ಅಂತ ಇವನೇ ಹೆಗಲ್ ಮೂಡ್ ನೋಡ್ಕೊತಾನೆ. ನಾ ಹೇಳಿದ್ರು ಅಧಿಕಾರಿಗಳು ಕೂಡ ಕೈ ಜೋಡಿಸೋರೆ. ಇದಕ್ಕೆಲ್ಲ ಒಂದು ಕಡೆ ನೀನು ಯಾಕೆ ಸುಮ್ಮನಿದ್ಯಪ್ಪ ಇಷ್ಟೆಲ್ಲ ಗೊತ್ತಿದ್ದು ಅಂತ ಪ್ರಶ್ನೆ ಕೇಳಿದ್ದೀನಿ. ಅದಕ್ಕೆ ಉತ್ತರ ಕೊಡಬೇಕು. ಇದ್ರೆ ಆಯ್ತು, ನಾವು ತನಿಖೆ ಮಾಡ್ಸೋಣ ಅಂತ ತಪ್ಪು ಮಾಡಿದ ಅಧಿಕಾರಿಗಳು ಅವರು ಸಸ್ಪೆಂಡ್ ಮಾಡಿಸೋದು, FIR ಮಾಡಿಸೋದು, ಜೈಲಿಗೆ ಕಳಿಸೋದು ಮಾಡಬೇಕು ಅಂತ ಹೇಳ್ಬೇಕಲ್ವೇ? ಅದನ್ನ ಬಿಟ್ಟು ನೀನು ಹೋಗಿ ಕೂತ್ಕೊಂಡು ಮಾತಾಡ್ತದೆ ನನ್ನ ಬಗ್ಗೆ, ನಮ್ಮ ಅಪ್ಪನ ಬಗ್ಗೆ ಮಾತಾಡೋದು. ನಿಮ್ಮಪ್ಪನಿಗೆ ಎಷ್ಟು ಮನೆಯಲ್ಲಿ ಇಟ್ಟಾಸ್ಕೊಂಡು ನೋಡೋದು ನೋಡ್ತಾರಪ್ಪ ಫಸ್ಟ್ ಅದನ್ನ. ಇನ್ನೊಂದು ಹೇಳ್ತಾರೆ ಸರ್, ಅವ್ರ ಮನೆ CC ಕ್ಯಾಮ್ರಾ ಚೆಕ್ ಮಾಡ್ಲಿ, ತಹಶೀಲ್ದಾರ್ ಆಗಿರ್ಬೋದು, AW ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಯಾವ ಅಧಿಕಾರ ಐತೆ ಅವ್ರು ಹೇಳ್ದಂಗೆ ಕೇಳ್ತವ್ರೆ ಅಂತ. ಅವ್ರು XMLA ಅವ್ರ ಮನೆಗೆ ಹೋಗಂತದೇನು ಅಧಿಕಾರಿಗಳು? ಇವ್ರು MLA ವೇಸ್ಟ್. ಹಂಗಾದ್ರೆ MLA ತಕ್ಕ ಯಾವ ಅಧಿಕಾರಿಗಳು ಹೋಗ್ತಾರೆ? ಹಂಗಾದ್ರೆ ಇವ್ರು MLA ರಾಜಧಾನಿ ಕೊಟ್ಟು ಮನೆಗೆ ಕೇಳಿ ಎಲ್ಲ ಅಧಿಕಾರಿಗಳು ನಮ್ಮ ಮನೆಗೆ ಬರಂಗಿದ್ರೆ ಇವ್ನ ಯಾಕೆ MLA ಆಗಿರ್ಬೇಕು? ಮತ್ತೆ ಅಲ್ಲಿಗೆ ವೇಸ್ಟ್ MLA ಅಂತ ಅರ್ಥ. ಅವ್ರ ಬೇಡಿಕೆ ಇಕ್ಕಿದ್ರು, ದುಡ್ಡು ಕೊಟ್ಟಿಲ್ಲ ಅಧಿಕಾರಿಗಳು ಅಂತ ಸರ್. ಅದೇ ಹೇಳ್ತಾ ಇದೀನಲ್ಲ, ಅಧಿಕಾರಿಗಳು ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತ ಆಡಿಯೋ ನನ್ನ ಹತ್ರ ಐತೆ. ಗೊತ್ತಿದೆ ಈ ಕಳ್ಳ ಏನ್ ಮಾಡಕ್ ಹೋಗ್ತಾರೆ ಅಂತೇಳಿ. ರಾತ್ರಿಯಿಂದ ಎಷ್ಟು ತಲೆ ಕೆಡಿಸ್ಕೊಂಡವ್ರೆ. ತಲೆನೇ ಬಾಚ್ಕೊಂಡಿಲ್ಲ ಇವತ್ತು ಸುರೇಶ್ ಗೌಡ. ನೋಡಿದೆ ನಾನು, ತಲೆನೇ ಬಾಚ್ಕೊಂಡಿಲ್ಲ. ಅಷ್ಟು ಟೆನ್ಷನ್ ತಗೊಂಡ್ಬಿಟ್ಟವನು ಇವತ್ತು. ಯಾಕೆ ದುಡ್ಡು ಹೋಯ್ತದಪ್ಪ ಅಂತೇಳಿ. ಈ ಒಂದಿಗೆ ಎಷ್ಟು ಸುಸ್ತಾದ್ರೆ ಇನ್ನೂ ಹಲವಾರು ನೀನು ಭ್ರಷ್ಟಾಚಾರ ತೆಗಿತೀವಲ್ಲ. ಕಾದ್ ನೋಡಪ್ಪ, ಸ್ವಲ್ಪ ಕಾದ್ ನೋಡು. ವೇಟ್ ಅಂಡ್ ಸಿ ಸುರೇಶ್ ಗೌಡ. ಅಧಿಕಾರಿಗಳು ನಮ್ಮ ಮಾತು ಕೇಳಲ್ಲ, ಗೌರ್ಮೆಂಟ್ ಇರೋದು ಅವ್ರು ಅಂತ. ಹಂಗಾರೆ MLA ರಾಜೀನಾಮೆ ಕೂಡ ಕೇಳ್ರಿ. ಅದೇ ಪ್ರೋಟೋಕಾಲ್ ಅಲ್ಲಿ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಒಬ್ಬ ಶಾಸಕರಿಗೆ ಅವ್ರದ್ದೇ ಆದಂತ ಒಂದು ಪವರ್ ಐತಿ. ಈಗ ನಂದೇನ್ ನಡೆಯಲ್ಲ ಅಂತಂದ್ರೆ ಇಟ್ಸ್ ಬೆಸ್ಟ್ ಟು ರಿಸೈನ್ ಕೊಟ್ಬಿಟ್ಟು ಮನೆಗೆ ಬರಕ್ ಹೇಳಿ. ನನ್ನ ಮಾತು ಯಾರು ಕೇಳ್ತಾರೆ? ಇದರಿಂದ ಯಾವ ಅಧಿಕಾರಿ ಇದ್ದಾರೆ ಸರ್? ಹೇಳೋದಲ್ಲ, ಸಾಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಜಗಿರಿಯಪ್ಪ ಬೆಳಿಗ್ಗೆ ನನಗೆ ಫೋನ್ ಹಾಕಿದ್ದ. AW ತಿಪ್ಪೇಸ್ವಾಮಿ ನನಗೆ ಫೋನ್ ಹಾಕಿದ್ದ. ಅವ್ರ ಆಡಿಯೋಗಳು ನನ್ನ ಹತ್ರ ಐತಿ, ಈಗ ರೆಕಾರ್ಡ್ ಮಾಡಿದೀವಿ ಅದನ್ನ. ಸರ್ ಏನೋ ಆಗಿದಾವ ವಯಸ್ಸು ತಪ್ಪಾಗೈತೆ, ಬಂದು ಭೇಟಿ ಆಗ್ಬೇಕು ನಿಮ್ಮನ್ನ ಅಂತ ರಿಕ್ವೆಸ್ಟ್ ಮಾಡ್ಕೊತವ್ರು ಬೆಳಿಗ್ಗೆಯಿಂದ. ನಾನು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲಪ್ಪ ತನಿಖೆ ಆಗಲಿ ಅಂತಾನೆ ಕೂಡ ಹೇಳಿದ್ದೀನಿ ನಾನು. ಇದ್ರ ಬಗ್ಗೆ ಮಾತಾಡಪ್ಪ ಆಗಿರೋದು. ಸುರೇಶ್ ಗೌಡ, ನೀನು ಜಾಸ್ತಿ ಚರ್ಚೆ ಮಾಡಬೇಡ. ನೀನು ಯೋಗ್ಯತೆಗೆ ಜನರ ಮೇಲೆ, ನಮ್ಮ ಕ್ಷೇತ್ರದ ಜನರ ಮೇಲೆ ನಿನ್ನ ಕಾಳಜಿ ಇದ್ರೆ, ಇವತ್ತು ಜಮೀನು ಇಲ್ದಂಗೆ ಸತ್ತಾಗ ಶವ ಸಂಸ್ಕಾರ ಮಾಡೋಕ್ಕೆ ಜಾಗ ಇಲ್ವಲ್ಲ, ಸ್ಮಶಾನ ಇಲ್ವಲ್ಲ, ನೀನು ಯೋಗ್ಯತೆಗೆ ನಮ್ಮ ಕ್ಷೇತ್ರಕ್ಕೆ ಸ್ಮಶಾನ ಮಂಜೂರು ಮಾಡಿ ಸಾಕು. ನೀನೇನು ಮಾಡೋದಿದು? ಥ್ಯಾಂಕ್ ಯು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸಲಾಯಿತು.
ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 118ನೇ ಜಯಂತಿ ಅಂಗವಾಗಿ ಅವರ ಭಾವಚಿತ್ರವನ್ನು ಕಾಂಗ್ರೆಸ್ ಕಚೇರಿಯಲ್ಲಿಟ್ಟು ಪೂಜೆ ಸಲ್ಲಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಗೌಡ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ್ ಸೇರಿದಂತೆ ಹಲವಾರು ಪ್ರಮುಖರು ಜಗಜೀವನರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ದೇಶಕ್ಕೆ ಮಾಡಿದ ಹಸಿರು ಕ್ರಾಂತಿಯ ಬಗ್ಗೆ ಎಸ್ಟಿ ಶ್ರೀನಿವಾಸ್ ವಿವರಿಸಿದರು. ಹಾಗಾಗಿ ಅವರು ಮಾಡಿರುವಂಥ ದೇಶ ಸೇವೆ ಅವರ ಪ್ರಥಮವಾಗಿ ನಮಗೆ ಗ್ರೋ ಮೋರ್ ಫುಡ್ ಅಂತ ಹೇಳಿ ಏನು ಹಸಿರು ಕ್ರಾಂತಿಯನ್ನು ತಗೊಬಂದರು. ಅವರು ಅವತ್ತಿನ ಆಹಾಕಾರ ಏನಿತ್ತು, ಅನ್ನದ ಆಹಾಕಾರ, ಅದನ್ನು ನೀಗಿಸೋಕ್ಕೆ ಭಾಳ ಪ್ರಯತ್ನ ಬಿದ್ದಿದ್ದಾರೆ. ಒಂದು ಎರಡನೇದಾಗಿ ಅವರು ಯಾವತ್ತು ದಲಿತರ ಪರ, ಶೋಷಿತರ ಪರ ದನಿ ಎತ್ತಿದ್ರು, ಆ ದಿನಗಳನ್ನು ನಾವು ಯಾವತ್ತೂ ಊಹೆ ಕೂಡ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅವತ್ತು ದೇಶ ಗುಲಾಮಗಿರಿನಲ್ಲಿತ್ತು, ಬ್ರಿಟಿಷರ ಆಳ್ವಿಕೆ ಇತ್ತು, ಅಸ್ಪೃಶ್ಯತೆ ಇತ್ತು. ಸ್ವಲ್ಪ ಬಿಳಿ ಚರ್ಮದವರು ಏನು ಮಾಡ್ತಿದ್ರು, ಈ ಶೋಷಿತ ವರ್ಗವನ್ನು ಅವ್ರದ್ದೇ ಆದ ರೀತಿಯಲ್ಲಿ ಅದುಮಿಟ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಓದೋದು ಕಷ್ಟ, ಬರೆಯೋದು ಕಷ್ಟ, ಹಾಗಾಗಿ ಮುಂದುವರಿಯೋದು ಕಷ್ಟ, ಅಥವಾ ಅವ್ರ ಪರವಾಗಿ ದನಿ ಎತ್ತೋದು ಕಷ್ಟ. ಇದಕ್ಕೆಲ್ಲ ಒಂದು ಕಾನೂನು ಪ್ರಕಾರನೇ ಅದೊಂಥರ ಅಪರಾಧ ಅನ್ನಿಸ್ಕೊತಾ ಇದ್ದಂಥ ಸಂದರ್ಭಗಳಲ್ಲಿ ಬಾಬು ಜಗಜೀವನರಾಮ್ ಅವರು ಆ ದಿಟ್ಟತನವಾಗಿ ಮೇಲ್ ಬಂದು ಅವರು ಎಲ್ಲರಿಗೂ ಧ್ವನಿಯಾಗಿ ಅವ್ರಿಗೆ ಸೇವೆ ಮಾಡಿ ಇಡೀ ದೇಶ ಅವರನ್ನು ತಿರುಗಿ ನೋಡುವಂಥ, ಅವ್ರನ್ನ ನೆನೆಸ್ಕೊಳೋವಂಥ ಒಂದು ಕಾರ್ಯಗಳನ್ನೇನು ಮಾಡಿದ್ದಾರೆ. ಹಾಗಾಗಿ ನಾವಾಗಲಿ ನಮ್ಮ ಮುಂದಿನ ಪೀಳಿಗೆ ಆಗಲಿ ನಾವು ಜಯಂತಿಗಳನ್ನು ಆಚರಣೆ ಮಾಡೋ ಮುಖಾಂತರ ಮುಂದಿನ ಪೀಳಿಗೆಗಳಿಗೆ ಅವರು ಮಾಡಿರುವಂಥ ಸಾಧನೆಯನ್ನು ನಾವು ತಗೊಂಡೋಗೋದು ನಮ್ಮ ಜವಾಬ್ದಾರಿ ಆಗ್ತದೆ. ಇನ್ನು ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ನಿಂಗರಾಜ್, ಕೆಂಪರಾಜ್, ಗೀತಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮಹಾನ್ ನಾಯಕ ಬಾಬು ಜಗಜೀವನರಾಮ್ ಅವರ ಜಯಂತಿಗೆ ಭಾಗವಹಿಸದೆ ಒಂದು ರೀತಿಯಲ್ಲಿ ಅಗೌರವ ತೋರಿಸಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿ ಮುಖಂಡರು ಧಿಕ್ಕಾರ ಕೂಗಿ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನರಾಮ್ ಜಯಂತಿಯನ್ನ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿ ನಂತರ ತಹಶೀಲ್ದಾರ್ ಕಚೇರಿ ಆವರಣದ ಮುಂದೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರಿನ ನಡುವೆ ಕಾಟಾಚಾರಕ್ಕೆ ಮಾಡಲಾಯಿತು. ಬಾಬು ಜಗಜೀವನರಾಮ್ ಜಯಂತಿಯನ್ನ ಯಾಕಾದರೂ ಮಾಡುತ್ತೀರಾ, ಹಾಗೆ ಬಿಟ್ಟು ಬಿಡಿ, ಯಾಕೆಂದರೆ ಅಧಿಕಾರಿಗಳು ಗೈರಿನ ನಡುವೆ ಕಾರ್ಯಕ್ರಮ ಮಾಡುತ್ತಿರುವುದು ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದರು. ಆಯ್ತು, ಈಗ ನೋಡ್ರಿ ಕಾರ್ಯಕ್ರಮ ಮಾಡೋಣ, ಯಾರು ಬಂದಿಲ್ಲ ಅವ್ರಿಗೆ ಆಕ್ಷನ್ ಮಾಡಕ್ ಕಳಿಸ್ತೀವಿ. ಆಯ್ತು, ಸ್ಟಾರ್ಟ್ ಮಾಡೋಣ. ಸರ್ ಒಂದ್ ನಿಮಿಷ ಗುರುಗಳೇ, ಒಂದ್ ನಿಮಿಷ ಇಲ್ಲಿ ನೋಡಿ. ಇವ್ರೆ ವಕೀಲ್ ಸಾಹೇಬ್ರೆ, ಒಂದ್ ನಿಮಿಷ ಸ್ವಲ್ಪ ಒಂದ್ ನಿಮಿಷ ಕೇಳಿ. ವಕೀಲ್ ಸಾಹೇಬ್ ಒಂದ್ ನಿಮಿಷ. ಈಗ ಯಾವ ತಾಲೂಕಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲ, ಸ್ಟ್ರಿಕ್ಟ್ ಆಗಿ ನಾವು ನೋಟಿಸ್ ಕೊಟ್ಟು ಅವರ ವಿರುದ್ಧ ಮೇಲಾಧಿಕಾರಿಗಳಿಗೆ ಇವತ್ತೇ ನಾವು ಒಂದು ತಾಸಿನಾಗ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಕೊರಟಗೆರೆಯಲ್ಲಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡಿದ್ದಾರೆ. ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನ ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಭಾರತ ಜಾತ್ಯತೀತ ರಾಷ್ಟ್ರ. ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನ ಕಿತ್ತುಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷ ರುದ್ರೇಶ್ ಆರೋಪ ಮಾಡಿ ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳಿಂದಲೂ ನೆಹರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದ ದಿನಗಳಿಂದಲೂ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತಗೊಂಡಿದೆ. ನಮ್ಮ ಭಾಜಪಾ ಕಾರ್ಯಕರ್ತರಿಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ದಾರಿ ಮಾಡುತ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲಿದ್ದಾರೆ? ರಾಜ್ಯದಲ್ಲಿ ಈ ರೀತಿ ಆತ್ಮಹತ್ಯೆಗಳು ನಡೆಯುತ್ತಿವೆ. ಡೆತ್ ನೋಟ್ನಲ್ಲಿ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಹಲವು ನಾಯಕರ ಹೆಸರು ಇದ್ದರೂ ಇವರ ಮೇಲೆ ಎಫ್ಐಆರ್ ಯಾಕೆ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊರಟಗೆರೆ ಮಂಡಲದ ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಪ್ರತಿಭಟನೆಯನ್ನು ಇಂದು ರಾಜ್ಯಾದ್ಯಂತ ಬಿಜೆಪಿ ಮಾಡ್ತಾ ಇದೆ. ಅದೇ ರೀತಿ ಇಂದು ಕೊರಟಗೆರೆ ಮಂಡಲದಲ್ಲಿ ನಮ್ಮ ನಾಯಕರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಆತ್ಮೀಯರೇ, ಏನು 2.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ತೊಂದರೆಯನ್ನ ಶ್ರೀಸಾಮಾನ್ಯರಿಗೆ ಕೊಡ್ತಾನೆ ಬರ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಮೊದಲು ಬಂದ 1 ವರ್ಷದಲ್ಲೇನೆ ಏನು ಒಂದು ದಲಿತರ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಅಂತ ಅನುದಾನವನ್ನು ಇವರ ಬಿಟ್ಟಿ ಭಾಗ್ಯಗಳಿಗೋಸ್ಕರ ದುರ್ಬಳಕೆ ಮಾಡ್ಕೊಂಡ್ರು. ಅದಾದ ನಂತರ ಮೊನ್ನೆ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡಕ್ಕೋಸ್ಕರ, ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ
ನಮ್ಮೆಲ್ಲರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು. ನಮ್ಮ ಜನರ ಪರವಾಗಿ ಕೂಗಾಗಿ ಭಾರತೀಯ ಜನತಾ ಪಾರ್ಟಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಅದರಲ್ಲೂ ಇಂದು ಕೊರಟಗೆರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಏನು ಜನಸಾಮಾನ್ಯರು ಜೀವನ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗ್ಬೇಕು. ಕಾರಣ ಏನು, ಇಂದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಏನು ಮಾಡ್ತಾ ಇದೆ, ಅವರದೇ ಆದಂತಹ ನೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ವಿರೋಧಿಸಿ ಇಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಅಹೋರಾತ್ರಿ, ಮೊನ್ನೆ 2 ದಿನ ಅಹೋರಾತ್ರಿ ನಡೀತು. ಅದಾದ ನಂತರ ರಾಜ್ಯದಲ್ಲಿ ಪ್ರತಿ ಮಂಡಲಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ಇದನ್ನ ಪರಿಗಣಿಸಿ ಜನಸಾಮಾನ್ಯರಿಗೆ ಆದಷ್ಟು ಅನುಕೂಲ ಆಗೋ ತರದಲ್ಲಿ ಸರ್ಕಾರ ಬದಲಾವಣೆಗಳನ್ನ ತರಬೇಕು. ಏನು ಸಾಮಾನ್ಯ ಜನರಲ್ಲಿ ಭಾಜಪ ತಾಲೂಕು ಮಂಡಲ ಮಾಜಿ ಅಧ್ಯಕ್ಷ ದರ್ಶನ್ ಮಾತನಾಡಿ, ಈ ವರ್ಷದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ದೇವರಾಜ್ ಅರಸು ನಿಗಮ, ಅಂಬೇಡ್ಕರ್ ನಿಗಮ, ಸವಿತಾ ಸಮಾಜ ಹೀಗೆ ಅನೇಕ ನಿಗಮ ಮಂಡಳಿ ಕಲ್ಯಾಣದ ಅಭಿವೃದ್ಧಿಗೆ ನಯಾ ಪೈಸೆ ನೀಡದೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ತೆರಿಗೆ ಹಣವನ್ನ ಮೀಸಲಿರಿಸಿದೆ ಅಂತ ಕಿಡಿಕಾರಿದ್ರು. ಇವತ್ತಿನ ದಿವಸ ನಾವು ಏನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದ ಪರಮಾವಧಿಗೆ ಹೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಬಂದು ಸುಮಾರು 2.5 ವರ್ಷ ಆಗ್ತಾ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಹೊಸ ಯೋಜನೆಗಳು ಯಾವುದು ನಡೀತಾ ಇಲ್ಲ. ಕೇವಲ ಗ್ಯಾರಂಟಿಗಳನ್ನ ಹೇಳ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಂತ. ಇದೇ ಸಂದರ್ಭದಲ್ಲಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ನಡೆದ ಬೆಲೆ ಏರಿಕೆ ವಿರೋಧದ ಪ್ರತಿಭಟನೆಯನ್ನ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೋಲಾರದಲ್ಲಿ ಮತ್ತೆ ಅರಣ್ಯ ಇಲಾಖೆ ಮತ್ತು ರೈತರ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಶ್ರೀನಿವಾಸಪುರದಲ್ಲಿ ಕಳೆದ 2 ವರ್ಷದಿಂದ ಸುಮ್ಮನಿದ್ದ ರೈತರು ಒತ್ತುವರಿ ತೆರವಾಗಿರುವ ಜಾಗದಲ್ಲೇ ಉಳುಮೆ ಮಾಡಿದ್ದು, ಈ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ರೈತರು ಸಂಘರ್ಷಕ್ಕೆ ಇಳಿದಿದ್ದಾರೆ. ಹೀಗೆ ರೈತರು ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡುತ್ತಿರುವುದು, ಅರಣ್ಯ ಇಲಾಖೆ ಸಿಬ್ಬಂದಿ ಇದಕ್ಕೆ ತಡೆಯುಂಟು ಮಾಡುತ್ತಿರುವುದು, ಮತ್ತೊಂದು ಕಡೆಗೆ ರೈತರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯುತ್ತಿರುವುದು, ಇದೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ 7 ಗಂಟೆಗೆ ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಕಳೆದ 2023ರಲ್ಲಿ ಸರ್ವೆ ನಂಬರ್ 91ರಲ್ಲಿದ್ದ 13 ಮಂದಿ ರೈತರು 105 ಎಕರೆ ಭೂಮಿಯನ್ನ ಅರಣ್ಯ ಇಲಾಖೆ ರೈತರು ಒತ್ತುವರಿ ಮಾಡಿಕೊಂಡಿದ್ದೆ ಎಂದು ತೆರವು ಮಾಡಿದ್ದರು. ಅಲ್ಲದೆ ರೈತರು ಹಾಕಿದ್ದ ಬೆಳೆಗಳನ್ನ ತೆಗೆದು ಅರಣ್ಯ ಇಲಾಖೆಯಿಂದಲೇ ಗಿಡಗಳನ್ನ ನೆಟ್ಟಿದ್ದರು. ಆದರೆ ರೈತರು ಈ ಬಗ್ಗೆ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ನ್ಯಾಯಾಲಯ ರೈತರಿಗೆ ಉಳುಮೆ ಮಾಡಿಕೊಳ್ಳಲು ಅನುಮತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ರೈತರು ಇಂದು ಬೆಳಗ್ಗೆ ಟ್ರ್ಯಾಕ್ಟರ್ ಮೂಲಕ ತಮ್ಮ ಜಮೀನುಗಳಲ್ಲಿ ಉಳುಮೆ ಮಾಡಲು ಬಂದಾಗ ಅರಣ್ಯ ಇಲಾಖೆ ಸಿಬ್ಬಂದಿ ತಡೆಯೊಡ್ಡಿದ್ದಾರೆ. ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಸಂಘರ್ಷ ಏರ್ಪಟ್ಟು ಮಾತಿನ ಚಕಮಕಿ ನಡೆಯಿತು. 30 ಕೋಟಿ ಮಂಜೂರು ದರಖಾಸ್ತು ಕಮಿಟಿಗೆ ಫಾರೆಸ್ಟ್ ಅವ್ರ ರೇಂಜರು ಒಂದು ಮೆಂಬರ್, ಅವರು ನಮ್ಗೆ ಸೇರಲ್ಲ ಅಂತ ಸೈನ್ ಹಾಕಿದ್ದಾರೆ ಕಮಿಟಿಯಲ್ಲಿ, ದರಖಾಸ್ತು ಕಮಿಟಿಯಲ್ಲಿ. ಆಮೇಲೆ 96ರಲ್ಲಿ ಆಗಿರೋದು, 94ರಲ್ಲಿ ನಾನು ಕೋರ್ಟ್ಗೆ ಹಾಕಿದ್ದೆ, ಸಿವಿಲ್ ಕೋರ್ಟಲ್ಲಿ ಪರ್ಮನೆಂಟ್ ಡಿಗ್ರಿ ಆಗಿದೆ ಶ್ರೀನಿವಾಸಪುರ ಸಿವಿಲ್ ಕೋರ್ಟಲ್ಲಿ. ಮತ್ತು ಜಾಯಿಂಟ್ ಸರ್ವೆಗೆ ನಮಗಾಗಿತ್ತು, ನೋಡಲಿಲ್ಲ. 12 ಗಂಟೆ ರಾತ್ರಿಯಲ್ಲಿ ಬಂದು 70 JCB, 100 ಜನ ಪೊಲೀಸು, 100 ಜನ ಫಾರೆಸ್ಟವರು, ಒಬ್ಬನ ಬೀಳಲಿಲ್ಲ ಊರವ್ರನ್ನ. ರಾತ್ರಿ ಎಲ್ಲ ಕಂಪ್ಲೀಟ್ ಬೋರ್, 25 ಬೋರು, 30 ಗಂಟೆ ಪ್ರತಿಯೊಬ್ಬರು 30 ಗಂಟೆ. ನಂದೊಬ್ಬರದೇ 5 ಎಕರೆ 10 ಗುಂಟೆ ನಾನು ಇಬ್ಬರ ಹತ್ರ ತಗೊಂಡಿದ್ದೆ. ನೋಡಿ ಸರ್, ಈಗ ಅಡ್ಡ ಬರ್ತಾ ಇದ್ದಾರೆ, ಕೋರ್ಟ್ ಆಡಿ ಅವ್ರು ಲೆಕ್ಕ ಹಾಕಿಲ್ಲ. ಮೊದಲು ಇನ್ನೊಂದು ಕಂಟೆಂಪ್ಟ್ ನಡೀತಾ ಇದೆ. ನೆನ್ನೆ ತಿಂಗಳು 18ಗಿತ್ತು, ಹೇಳ್ಕೊಂಡು ಸಾರ್ ಬಂದಿದ್ದರು. ಜಡ್ಜ್ಗಳು ಅದೆಲ್ಲ ಹೇಳೋದು ಬೇಡ, ಜಾಸ್ತಿ ಮದುವೆ ಮಾಡಿದ್ರು. ಮತ್ತು ಈ ತಿಂಗಳು 29ಗಿದೆ ಕಂಟೆಂಪ್ಟು. ಈಗ ಇನ್ನೂ 13 ಜನಗಿದೆ, ಕೋರ್ಟ್ ಆಡಾಗಿದೆ. 13 ಜನದಾಗಲ್ಲ, ನಾಗರಾಜ್ದೊಂದು ಬಿಟ್ಕೊಡ್ತೀವಿ. 30 ಗುಂಟೆ
ಈಕ್ವಲ್ ಆಗಿ ಹಂಚ್ಕೊಂಡಿದ್ದಾರೆ ರೈತರು. ಒಬ್ಬರೇ ಮಾಡ್ಕೊಂಡಿದ್ದಾರೆ. 30 ಜನನ 30 ಕುಂಟೆ 119 ಜನ ಹಂಚ್ಕೊಂಡಿದ್ದಾರೆ. ಆದರೆ ರಾತ್ರಿ ಬಂದ ಅರಣ್ಯಾಧಿಕಾರಿಗಳು ಅದನ್ನು JCBಗಳು ತಗೊಂಡು ಬೆಳೆ ಇತ್ತು, ಕೋಸಿತ್ತು, ಟೊಮೊಟೊ ಇತ್ತು, ಕ್ಯಾಪ್ಸಿಕಮ್ ಇತ್ತು, ಬಜ್ಜಿ ಮೆಣಸಿಕಾಯಿ ಇತ್ತು, ಬದನೆಕಾಯಿ ಇತ್ತು, ಎಲ್ಲನೂ ಒಟ್ಟಿಗೆ ದೌರ್ಜನ್ಯದಿಂದ ರಾತ್ರಿ ಕಳ್ಳರಂಗೆ ಬಂದು ತೊಳ್ಬಿಟ್ರು. ಅದಕ್ಕೆ ರೈತರ ವಿರುದ್ಧವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಹಾಕ್ಕೊಂಡು ಅದರ ಬಗ್ಗೆ ಒಂದು ಸ್ಟೇಯನ್ನು ತಂದಿದ್ದಾರೆ. ಆ ಸ್ಟೇಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಏನಂತೇಳಿ ಯಾವುದೇ ಕಾರಣಕ್ಕೂ ರೈತರಿಗೆ ಅರಣ್ಯ ಅಧಿಕಾರಿಗಳಾಗ್ಬೋದು, ಅರಣ್ಯ ಗಾರ್ಡ್ಸ್ ಆಗೋರು ಯಾರು ತೊಂದರೆ ಮಾಡಬಾರ್ದು, ಎಂಜಾಯ್ಮೆಂಟ್ ಅವ್ರು ಬಿಡಬೇಕು, ಯಾರು ಅಡ್ಡ ಹೋಗ್ಬಾರ್ದು ಅಂತೇಳಿ ನೆಕ್ಸ್ಟ್ ಡೇವರೆಗೂ ಅಂತ ಕೊಟ್ಟಿದ್ದಷ್ಟೇ. ಆದರೆ ಇವತ್ತು ಉಳುಮೆ ಮಾಡೋಕ್ಕೆ ಬಂದರೆ ಅವ್ರ ಹತ್ರ ಏನು ಕಾಪಿನಿಲ್ಲ, ಯಾವುದು ಆದೇಶನಿಲ್ಲ, ಆದರೆ ದೌರ್ಜನ್ಯಕ್ಕೆ ಬರ್ತಾ ಇದ್ದಾರೆ. ಇದು ಯಾವ ನ್ಯಾಯ ನಮಗೆ ಅರ್ಥ ಆಗ್ತಾ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಅಂದಾಜು 10,000 ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದ್ದು, ಈ ಪೈಕಿ 2,800 ಎಕರೆ ಪ್ರದೇಶವನ್ನ ಈಗಾಗಲೇ ಅರಣ್ಯ ಇಲಾಖೆ ಒತ್ತುವರಿಯಿಂದಾಗಿ ತೆರವುಗೊಳಿಸಿದೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು 1,100 ಎಕರೆಗೆ ಹೆಚ್ಚು ಅರಣ್ಯ ಭೂಮಿಯನ್ನ ಕಳೆದ 2 ವರ್ಷದಿಂದ ತೆರವುಗೊಳಿಸಿ ಟ್ರಂಚ್ ಮಾಡಿ ಗಿಡಗಳನ್ನು ನೆಡಲಾಗಿತ್ತು. ಇದೀಗ ರೈತರು ಮತ್ತೆ ತಮ್ಮ ಜಮೀನು ಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದ್ದು, ಅರಣ್ಯ ಇಲಾಖೆಗೆ ಹೊಸ ತಲೆನೋವು ಉಂಟು ಮಾಡಿದೆ. ಗುಂಪುಗಾರಿಕೆ ಮಾಡಿಕೊಂಡು ಬಂದು ಇಲ್ಲಿ ಒತ್ತುವರಿಯನ್ನು ಮತ್ತೆ ಮಾಡಲು ಪ್ರಯತ್ನಿಸಿದ್ದಾರೆ. ಇದು ತುಂಬ ನಮ್ಮ ಸಿಟಿಗೆ ಹತ್ತಿರ ಆಗಿರೋದ್ರಿಂದ ಮತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಆಗಿರೋದ್ರಿಂದ ಎಲ್ಲ ಲೀಡರ್ಗಳು ಮತ್ತು ಇವರೆಲ್ಲ ಸೇರಿಕೊಂಡು ಬಂದು ಅರಣ್ಯ ಇಲಾಖೆ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಅವ್ರ ಮೇಲೆ ಟ್ರ್ಯಾಕ್ಟರ್ ಹರಿಸೋದು ಮತ್ತು ಗಿಡ ಗಂಟಿಗಳನ್ನೆಲ್ಲ ಹಾಳು ಮಾಡೋದು, ನಮ್ಮ ಅರಣ್ಯ ಭೂಮಿಯಲ್ಲಿ ಟ್ರೆಸ್ಪಾಸ್ ಮಾಡಿ ಒತ್ತುವರಿಯನ್ನು ಮಾಡಿ ಜನರನ್ನು ಗುಂಪು ಕೊಟ್ಕೊಂಡು ನಮ್ಮ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡೋದು, ಇಂಥವೆಲ್ಲ ಇಲ್ಲಿಗಲ್ ಕೆಲಸಗಳನ್ನ ಇವತ್ತು ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ಅಂತಂದರೆ ಅದು ರಿಟ್ ಪಿಟಿಷನ್ ಇದೆ, ಸ್ಟೇ ಆರ್ಡರ್ ಇದೆ, ಆದ್ರೂ ಅರಣ್ಯ ಇಲಾಖೆ ಇದು ಮಾಡ್ತಾಯಿದೆ, ತೊಂದರೆ ಮಾಡ್ತಾಯಿದೆ ಅಂತೆಲ್ಲ ಸುಳ್ಳು ಕತೆಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು 2023ರಲ್ಲಿ ರಿಟ್ ಪಿಟಿಷನ್ ಇತ್ತು. ಸೊ ಅದು ಯಾರು ಎಂಜಾಯ್ಮೆಂಟಲ್ಲಿದ್ದಾರೆ ಅವರು ಅದನ್ನು ಹಾಗೆ ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು ಅಂತ. ಸೊ ಅದಕ್ಕಿಂತ ಮುಂಚೆನೇ ಅರಣ್ಯ ಇಲಾಖೆ ಒತ್ತುವರಿಯನ್ನು ಕಾನೂನು ಪ್ರಕಾರ 64A ಅಂಡರ್ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಒತ್ತುವರಿಯನ್ನು ತೆರವುಗೊಳಿಸಿ ಅದನ್ನು ಪೊಸೆಷನಲ್ಲಿ ತೊಗೊಂಡು ಗಿಡ ಗಂಟಿಗಳನ್ನೆಲ್ಲ ಬೆಳೆಸಿ ಮತ್ತು SMC ವರ್ಕ್ಗಳು ಮತ್ತು ಸಾಯಿಲ್ ಮಾಯ್ಶ್ಚರ್ ವರ್ಕ್ಗಳು ಹಾಗೂ CPT ಅಂದರೆ ಬೌಂಡ್ರಿ ಟ್ರೆಂಚಸ್ನೆಲ್ಲ ಹಾಕಿ ನಾವು ಪೊಸೆಷನಲ್ಲಿ ಇದ್ವಿ. ಸೊ ಅದನ್ನು ಯಥಾಸ್ಥಿತಿ ಕಾಪಾಡ್ಕೋಬೇಕು ಅನ್ನೋದು ಕೋರ್ಟ್ ಆರ್ಡ್ರಲ್ಲಿ ಇರೋದು. ಸೊ ಅದಕ್ಕೂ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಒತ್ತುವರಿ ತೆರವು ಕಾರ್ಯಾಚರಣೆ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು, ರೈತರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಅರಣ್ಯ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ದೇವನಹಳ್ಳಿ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ದಾಳಿ ಮಾಡುತ್ತಿರುವುದು ಮತ್ತು ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡಿರುವುದನ್ನು ವಿರೋಧಿಸಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ನೇತೃತ್ವದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ಬಾಲಕೃಷ್ಣ ಅವರಿಗೆ ಮನವಿ ಪತ್ರ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ 10 ಹಲವು ಸೌಲಭ್ಯಗಳನ್ನು ನೀಡಿ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ರಾಜ್ಯ ಸರ್ಕಾರ ತೆರಿಗೆ ಏರಿಕೆ ಮಾಡಿ, ದಿನನಿತ್ಯ ಬಳಸುವ ಸಾಮಗ್ರಿಗಳ ಬೆಲೆ ಏರಿಕೆ ಮಾಡಿ, ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಿ ಹಗಲು ದರೋಡೆ ಮಾಡುತ್ತಿದೆ ಅಂತ ಗುಡುಗಿದ್ರು. ಮುಸ್ಲಿಮರ ಒಂದು ತುಷ್ಟೀಕರಣ ಓಲೈಕೆಗಾಗಿ ಇವತ್ತು ಅವರು ಮುಖ್ಯದಲ್ಲಿ 4% ಕೊಡ್ತಾರೆ. ಇವತ್ತು ಅವರಿಗೆ ಏನು ಇವತ್ತು ಒಂದು ಸಾಮಾನ್ಯ ಕೆಲಸ ಮಾಡಬೇಕಂದ್ರೆ 2 ಕೋಟಿಯನ್ನು ಅವ್ರಿಗೆ ರಿಸರ್ವೇಷನ್ ಮಾಡ್ತಾರೆ. ಅದೇ ಸರಕು ಸಾಗಾಣಿಕೆ ಮಾಡಬೇಕಾದ್ರೆ 1 ಕೋಟಿ ರಿಸರ್ವೇಷನ್ ಮಾಡ್ತಾರೆ. ಇವತ್ತು ಮಹಿಳೆಯರು, ಇವತ್ತು ಮುಸ್ಲಿಮರ ಮಹಿಳೆಯರಿಗೆ ಹಿಂದೆ ವರ್ಗಕ್ಕೆ ಹೋಗಬೇಕಾದ್ರೆ 20 ಲಕ್ಷ ಇಟ್ಟಿದ್ರು, ಈಗ ಅದನ್ನ 30 ಲಕ್ಷಕ್ಕಂತ ಏರಿಸಿದ್ದಾರೆ. ಇವತ್ತು ಅದಲ್ಲದೆ ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವರೊಂದು ಸೆಕ್ಯೂರಿಟಿಗಾಗಿ ಅವರು ವಿಶೇಷವಾದ ಅನುದಾನ ಕೊಡ್ತಾರೆ. ಇವರು ಬರೀ ಈ ಸರ್ಕಾರ ಬರೀ ಮುಸ್ಲಿಮನ ಓಲೈಕೆ ಸರ್ಕಾರ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ನಮ್ಮ ರಾಜಪ್ಪನವರು ಹೇಳ್ದಂಗೆ ಹಾಲಿನ ದರ ಹೆಚ್ಚಳ ಮಾಡಿದ್ದಾರೆ. ಟ್ರಾನ್ಸ್ಫಾರಮ್ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 27,000 ಇತ್ತು, ಅದನ್ನ 3 ಲಕ್ಷಕ್ಕೆ ಏರಿಸಿದ್ದಾರೆ. ಪೆಟ್ರೋಲ್ ದರ ಹೆಚ್ಚಿದ್ದಾರೆ, ಸರಕು ಸಾಗಾಣಿಕೆ ದರ ಹೆಚ್ಚಿದ್ದಾರೆ. ಇವತ್ತು ಎಷ್ಟು ಒಂದು ಸರ್ಟಿಫಿಕೇಟ್ ಏನನ್ನ ನಾವು ತಗೊಂಡು ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ. ನಮ್ಮ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಅನುದಾನ ನೀಡಿಲ್ಲ. ನಿಕಟಪೂರ್ವ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಅವರು ಬಾಬೂಜಿ ಅವರ ಪ್ರತಿಮೆ ಸ್ಥಾಪನೆಗೆ ಅಡಿಗಲ್ಲು ಹಾಕಿದ್ದು,
ಆದರೆ ಇಲ್ಲಿವರೆಗೂ ನಮ್ಮ ಸಚಿವರಿಂದ ಅನಾವರಣಗೊಳಿಸಲು ಸಾಧ್ಯವಾಗಿಲ್ಲ. ಇನ್ನು ಪಕ್ಷ ಅಭಿವೃದ್ಧಿ ಎಲ್ಲಿಂದ ಸಾಧ್ಯ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಕೆಲಸ ನಮ್ಮ ಉಸ್ತುವಾರಿ ಮಂತ್ರಿಗಳ ಸಾಧನೆ, ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಇವತ್ತು ಘಂಟಾಘೋಷವಾಗಿ ಹೇಳ್ತೇನೆ. ಇವತ್ತು ಈ ತಾಲೂಕಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬೂಜಿರವರು ಎರಡು ಕಣ್ಣುಗಳು ಈ ದೇಶಕ್ಕೆ. ಕಳೆದ 2018 ಅಥವಾ 19ರಲ್ಲಿ ಇಲ್ಲಿ ಬಾಬು ಜಗಜೀವನ್ ರಾವ್ ಅವರ ಪ್ರತಿಮೆ ಅನಾವರಣ ಮಾಡ್ಬೇಕಂತೇಳಿ ಆಗಿದ್ದಂತ ನಮ್ಮ NDA MLA ನಿಸರ್ಗ ನಾರಾಯಣ ಸ್ವಾಮಿ ಅವರು ಬುದ್ಧಿ ಪೂಜೆ ಮಾಡಿದ್ರು. ಆವತ್ತು ಜಿಲ್ಲಾಧಿಕಾರಿ ಆರ್ ಲತಾ ಮೇಡಮ್ ಅವರು ಉಪಸ್ಥಿತಿದ್ರು. ಇವತ್ತುವರೆಗೂ ನಮ್ಮ ಉಸ್ತುವಾರಿ ಮಂತ್ರಿಗಳು ಒಂದು ಪ್ರತಿಮೆಯನ್ನು ಅನಾವರಣ ಮಾಡ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಇದು ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರ ಕಂಡಂತ ಅಪ್ರತಿಮ ಸಂಸದೀಯ ಪಟು ಆಗಿರುವಂತಹ ಬಾಬೂಜಿ ಅವರ ಪ್ರತಿಮೆಯನ್ನು ಅನಾವರಣ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಇನ್ನು ಏನು ಇವರು ಆಡಳಿತ ಮಾಡ್ತಾರೆ? ಇವತ್ತು ನೋಡ್ರಿ, ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ MLA ಇವರು ಎಲ್ಲಿರ್ಬೇಕು? ಅವ್ರು ಇವತ್ತು MLA ಆದ್ಮೇಲೆ ಮಂತ್ರಿ ಆಗೋದು. ಇವತ್ತು ಬಾಬೂಜಿರವರ ಇವತ್ತು ಜಯಂತಿ ನಡೀತಾ ಇದೆ. ಇಷ್ಟು ಹೊತ್ತಾದ್ರೂ ಕೂಡ ಪ್ರೋಟೋಕಾಲ್ ಪ್ರಕಾರ 9:30 ಗಂಟೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ, ಬಿಜೆಪಿ ತಾಲೂಕು ಅಧ್ಯಕ್ಷ ಅಮೂಡ ಬಯ್ಯಪ್ಪ, ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ ಅಧಿಕಾರಿಗಳು ಇದ್ದರು. ಅಕ್ಷವಿ, ಅಮೋಕ್ ಟಿವಿ, ದೇವನಹಳ್ಳಿ. 118ನೇ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಭಾವಪೂರ್ಣವಾಗಿ ಆಚರಿಸಲಾಯಿತು. ತಾಲೂಕು ಆಡಳಿತ ಭವನದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭವನ ಕಟ್ಟಡಕ್ಕೆ ಶಂಕುಸ್ಥಾಪನೆ, ಅಂಬೇಡ್ಕರ್ ಜಯಂತಿಯಂದು ಮಾಡುವ ಬಗ್ಗೆ ಶಾಸಕ ಸುರೇಶ್ ಬಾಬು ತಿಳಿಸಿದರು. ನಾವು ಮಾಡಿದ್ರೆ ಖಂಡಿತ ಅವತ್ತು ಅವರಿಬ್ಬರಿಗೆ ಒಂದು ನಾವು ಗೌರವ ತಂದಂಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋದನ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡೋಣ, ನಾವು ನೀವೆಲ್ಲ ಸೇರಿಕೊಂಡು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಇವತ್ತು ಜಗಜೀವನ್ ರಾಮ್ ಭವನ ಕಟ್ಟಲಿಕ್ಕೆ ಒಂದು ಸುಸಜ್ಜಿತವಾದ ಒಂದು ಜಾಗ, ಒಂದು ಅವಕಾಶ ಆಗಿದೆ. ಅದ್ರ ಜೊತೆಯಲ್ಲಿ ಅಲ್ಲಿ ಉತ್ತಮ ರೀತಿಯಲ್ಲಿ 2 ಫ್ಲೋರ್ ಮಾಡುವಂಥದ್ದು, ಕೆಳಗಡೆ ಡೈನಿಂಗ್ ಹಾಲು, ಮೇಲೆ ಹಾಲ್ ಥರ ಮಾಡ್ತಕ್ಕಂಥದ್ದು. ಅದ್ರ ಮೇಲೆ ಬೇಕಿದ್ರೆ ಇನ್ನೊಂದು ಶೀಟ್ ಹಾಕಿ ಒಂದು ಮಾಡೋದಕ್ಕೂ ಎಲ್ಲದಕ್ಕೂ ಕೂಡ ಪ್ಲಾನಿಂಗ್ ಮಾಡ್ಕೊಂಡು ಈಗಾಗಲೇ 2 ಫ್ಲೋರಿಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಅದನ್ನ ಇನ್ನೂ ಕೂಡ ನೋಡಿ ಕೂತ್ಕೊಂಡು ಅಲ್ಲಿ ಡೈನಿಂಗ್ ಹಾಲ್ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಮತ್ತು ಲೈಬ್ರರಿನೂ ಕೂಡ ಆಗಬೇಕಾಗುತ್ತೆ. ಅಲ್ಲಿ ಅವರ ಜಗಜೀವನ್ ರಾಮ್ ಅವರ ಎಲ್ಲ ಅವರ ಪುಸ್ತಕಗಳಿಂದ ಹಿಡಿದು ಅವರ ಒಂದು ನೆಹರು ಸರ್ಕಲ್ನಲ್ಲಿ ಮಾತಂಗ ಮುನಿ ಪರಿವಾರ ಟ್ರಸ್ಟ್, ಬಾಬು ಜಗಜೀವನ್ ರಾಮ್ ಸಹಕಾರ ಬ್ಯಾಂಕ್ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಸಭೆ ಆಯೋಜಿಸಲಾಗಿತ್ತು. ಸಭಿಕರರಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆ ವಿತರಿಸಲಾಯಿತು. ಇದೇ ರೀತಿ ಬೆಸ್ಕಾಂ ಕಚೇರಿಯಲ್ಲಿ ನಾಗರಾಜು ಅವರ ಅಧ್ಯಕ್ಷತೆಯಲ್ಲಿ ಜಯಂತಿಯನ್ನು ಆಚರಿಸಲಾಗಿದ್ದು ಕಾರ್ಯಕ್ರಮ ಸಾರ್ಥಕವಾಗಿತ್ತು. ಕಾಂಗ್ರೆಸ್ ಕಚೇರಿಯಲ್ಲಿಯೂ ಮಾಜಿ ಶಾಸಕರಾದ KS ಕಿರಣ್ ಕುಮಾರ್ ನೇತೃತ್ವದಲ್ಲಿ ಜಯಂತಿಯನ್ನು ಆಚರಿಸಲಾಯಿತು. ಅವರು ತಂದಂತ ಹಸಿರು ಕ್ರಾಂತಿಯಿಂದ ಇವತ್ತೇನಾದ್ರೂ ನಾವು ಹೆಚ್ಚಿಗೆ ಬೆಳೀತಾ ಇದ್ದೀವಿ, ವಿದೇಶಿಗಳಿಗೆ ನಮ್ಮ ಆಹಾರ ಧಾನ್ಯಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬಾಬು ಜಗಜೀವನ್ ರಾಮ್ ಅವರು ತಂದಂತ ಒಂದು ಹಸಿರು ಕ್ರಾಂತಿ, ಆ ಒಂದು ಸುಧಾರಣೆಯಿಂದ ಇವತ್ತು ಭಾರತ ಹಸಿರು ಕ್ರಾಂತಿಯನ್ನು ಕಂಡು ಸಂಪತ್ಭರಿತವಾಗಿದೆ. ಅದಕ್ಕೆ ಮೂಲ ಕಾರಣರಾಗಿರ್ತಕ್ಕಂಥವರು ಬಾಬು ಜಗಜೀವನ್ ರಾಮ್ ಅವರು. ಅವರ ಈ 118ನೇ ಜಯಂತಿ ದಿವಸ ಇವತ್ತು ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಿ. ಅವರ ಕಂಡ ಕನಸು ಇವತ್ತು ಸಾಕಾರ ಆಗಿದೆ. ಇನ್ನು ಮುಂದೆ ಕೂಡ ಭಾರತ ಹಸಿರಿನ ಸಮೃದ್ಧಿಯನ್ನು ಹೊಂದಲಿ, ಅವರ ಏನು ಆಶೆ ಇತ್ತು ಅದು ಈಡೇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.